ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಯವಿಟ್ಟು ನನ್ನ ಪ್ರಮೋಷನ್ಗೆ ಕಲ್ಲಾಕ್ಬಿಡಿ ಸರ್. ಇಷ್ಟು ದಿನ ಡಿಪಾರ್ಟ್ಮೆಂಟಲ್ಲಿ ನಿಯತ್ತಾಗಿ ಅನ್ನ ತಿಂದಿದ್ದೀನಿ. ಇನ್ನೇನು ನನ್ನ ರಿಟೈರ್ಮೆಂಟು ಹತ್ರ ಬಂತು. ಆ ಸಮಯದಲ್ಲಿ ನೀವು ಸೈನ್ ಮಾಡಲ್ಲ ಅಂದರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಸರ್. ಅಥವಾ ಗೊತ್ತಿಲ್ಲದೆ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಕ್ಷಮಿಸ್ಬಿಡಿ ಸರ್. ಕ್ಷಮಿಸ್ಬಿಡಿ ಸರ್. ಏ ಜಯರಾಮ, ಏನಿದೆಲ್ಲ ಕಾಲಿಗೆಲ್ಲ ಬೀಳ್ತೀಯ? ಮೊದಲೇ ನಿನಗೆ ಮಂಡಿ ನೋವು ಅಂತ್ಯ. ಅದು ಅಲ್ಲದೆ BP ಶುಗರ್ ಬೇರೆ ಇದೆ. ಇತ್ತೀಚೆಗೆ ಹಾರ್ಟ್ ಪ್ರಾಬ್ಲಮ್ ಬೇರೆ ಆಗಿದೆ. ಕಾಯಿಲೆಗಳ ತವರೂರಾಗಿರೋ ನಿನ್ನ ದೇಹ ಇನ್ನೂ ಎಷ್ಟು ದಿನ ಗಟ್ಟಿಯಾಗಿರುತ್ತೋ ಏನೋ. ನನ್ನ ಕಾಲು ಹಿಡಿಯಕ್ಕೆ ಹೋಗಿ ಸೊಂಟ ಉಳುಕಿದ್ರೆ ಮತ್ತೆ ನೀನು ರಜಾಕ್ ಮನೇಲಿರ್ಬೇಕಾಗುತ್ತೋ ಏನೋ. ಆಗ ನಿನ್ನ ಪ್ರಮೋಷನ್ಗೆ ತುಂಬ ತೊಂದರೆ ಆಗುತ್ತಪ್ಪ. ಅಲ್ಲ, ಈ ಸಾಯೋ ಟೈಮಲ್ಲಿ ಅಮೃತಕ್ಕೆ ಆಸೆ ಪಟ್ರು ಅನ್ನಂಗಾಯ್ತು ನಿನ್ನ ಕತೆ. ಏನು ಯೋಚನೆ ಮಾಡ್ತಿದ್ರ ಸರ್? ಒಳ್ಳೆ ಟೀ ಕುಡಿಯೋಕ್ಕಾಗ್ತಿಲ್ವೇ? ಬಿಸಿ ಇಲ್ಲ, ಹಾರೋಯ್ತು. ತಪ್ಪಲ ಸರ್? ಬೇಡ, ಟೀನೇ ಆಗಲಿ ಟಿನ್ ಬೇರೆ ಆಗಲಿ, ಫಸ್ಟ್ ಸಿಪ್ಪಲ್ಲೇ ರುಚಿ ಸಿಕ್ಕಿದ್ರೆ ಮಜಾ. ನಾನು ನಿನ್ನ ಪ್ರಮೋಷನ್ ಲೆಟ್ರಿಗೆ ಹೇಗೆ ಸೈನ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಪೆನ್ ಕೊಡ್ಲಾ ಸರ್? ನಾನು ಅಲ್ಲಿ ತಲೆ ಕೆಡಿಸ್ಕೊಂಡಿದ್ದೀನಿ, ನೀನು ಪೆನ್ ಕೊಡ್ಲಾ ಅಂತ ಹೇಳ್ತಿದ್ಯಾ? ನಾನೇನು ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ಸಾರಿ ಸರ್, ಸೈನ್ ಹೆಂಗ್ ಮಾಡ್ಲಿ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಪೆನ್ ಬೇಕೇನೋ ಅಂತ ಕೇಳಿದೆ. ನನಗೆಲ್ಲ ಗೊತ್ತು. ಸೈನ್ ಮಾಡಬೇಕು ಅಂದರೆ ಪೆನ್ನ ಹೇಗೆ ತರಿಸ್ಕೊಳ್ಳೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಡಿಯಟ್, ನೋಡು ಹೆಂಗ್ ಮಾತಾಡ್ತಿದ್ದಾನ ಅವನು. ಅಲ್ಲ, ನಾನು ಯಾವುದೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ನಲ್ಲ, ಏನದು? ಸರ್, ಅದು ನನ್ನ ಪ್ರಮೋಷನ್ ಪೇಪರ್ಗೆ ನೀವು ಸೈನ್ ಹಾಕ್ಬೇಕಲ್ಲ ಸರ್. ಓ, ಕರೆಕ್ಟ್. ರೌಡಿ ಓಡ್ ಹೋಗೋದಕ್ಕೆ ನೀನೇ ಕಾರಣ ಅದೇ. ಯಾಕಂದ್ರೆ ನಾನು ನಿಂಗೆ ನೈಟ್ ಡ್ಯೂಟಿಗೆ ಇರು ಅಂತ ಹೇಳಿದೆ ತಾನೆ. ಆದರೆ ನೀನು ನನಗೊಂದು ಮಾತನ್ನು ಹೇಳಿದೆ, ಮನೆಗೆ ಹೋಗಿ ಆರಾಮಾಗಿ ರಗುದ್ಕೊಂಡು ಮಲ್ಕೊಂಡಿದ್ರೆ ರೌಡಿ ಓಡೋಗದೆ ಇನ್ನೇನು ಮಾಡ್ತಾನೆ? ಅದಕ್ಕೆ ಅವತ್ತೇ ಕ್ಷಮೆ ಕೇಳಿದ್ನಲ್ಲ ಸರ್. ಹಾಂ, ಕರೆಕ್ಟ್. ಆ ರೌಡಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಾದ್ಮೇಲೆ ನೀನೇ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ದೆ ತಾನೆ. ಆದರೆ ನೀನು ಕಮಲಾ ಆಂಟಿ ಜೊತೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಕೂತಿದ್ದೆ. ಅದಕ್ಕೆ ನನ್ನ ಆರೋಗ್ಯದ ಸಮಸ್ಯೆನೇ ಕಾರಣ ಅಂತಲೂ ಹೇಳಿದ್ನಲ್ಲ ಸರ್. ಹಾಂ, ಕರೆಕ್ಟ್. ಹೌದಲ್ಲ? ಸಾರಿನೂ ಕೇಳಿದೆ. ಹೌದು ಸರ್. ಆದರೆ ನಾನು ಅಲ್ಲಿಗೆ ಹೋಗದೇ ಇದ್ದರೂ ನನ್ನ ಮಗ ನಿಮ್ಮ ಮಗಳನ್ನ ಕಾಪಾಡ್ಕೊಂಡು ಕರ್ಕೊಂಡು ಬಂದಲ್ಲ ಸರ್. ಹೌದಲ್ವಾ? ಕರೆಕ್ಟ್. ಹಾಗಾದರೆ ನಿನಗೆ ಪ್ರಮೋಷನ್ ಸಿಗುತ್ತೆ ಬಿಡು. ಸೈನು ಹಾಕ್ತೀನಿ ಬಿಡು. ತುಂಬ ಉಪಕಾರ ಆಯ್ತು. ಇದಕ್ಕೆಲ್ಲ ಯಾಕಪ್ಪ ಕೈ ಮುಗಿದ್ಯಾ? ಸರಿ, ಕಳಿಸ್ತೀನಿ ಬಿಡಿ. ವಾಹ್, ಏನಪ್ಪ ಜಯರಾಮ, ಪ್ರಮೋಷನ್ಗೆ ಸೈನ್ ಹಾಕ್ಸ್ಬೇಕು ಅಂತ ಲಂಚ ರೂಪದಲ್ಲಿ ಇದನ್ನೆಲ್ಲ ತಂದಿದ್ಯಾ? ಸರ್, ಈ ಜಯರಾಮ ಲಂಚ ತಗೊಳ್ಳೋದು ಇಲ್ಲ, ಲಂಚ ಕೊಡೋದು ಇಲ್ಲ ಸರ್. ಲಂಚ ಅನ್ನೋದೊಂಥರ ನಾಯಿ ಬಿಟ್ಟಿದ್ದು ಎಂಜಿಲಿದ್ದಂಗೆ ಸರ್. ವಾಹ್, ಪಟಾಕಿ ಸಿಡ್ದಂಗೆ ಮಾತಾಡ್ತೀಯಪ್ಪ. ಟೀ ಓಕೆ, ಈ ಎಕ್ಸ್ಟ್ರಾ ಎಲ್ಲ ಯಾಕೆ? 2 ಟೀ ಕೊಡಿ ಅಂತ 50 ರೂಪಾಯಿ ಕೊಟ್ಟೆ ಸರ್. ಚಿಲ್ಲರೆ ಇಲ್ಲ, ಬೆಳಗ್ಗೆನೆ ಚಿಲ್ಲರೆ ಎಲ್ಲಿಂದ ತರಲಿ ಅಂದರು. ಬಿಸ್ಕೆಟ್ ಕೊಟ್ಬಿಡಿ ಅಂದೆ, ಅಷ್ಟೇ ಸರ್. ಆಯ್ತು ಬಿಡಪ್ಪ. ಇಷ್ಟೆಲ್ಲ ಬಿಸ್ಕೆಟ್ ಯಾರಪ್ಪ ತಿಂತಾರೆ? ತಗೊಳ್ಳಿ ಅಣ್ಣ, ಎಲ್ಲರೂ 2 ಹಂಚ್ಕೊಳ್ಳಿ. ಬರುತ್ತಾ? ತಗೋಪ್ಪ. ಓಹೋ, ಪರೋಪಕಾರದ ಭಾವನೆ ಬೇರೆ ಇದೆ ನಿಮ್ಮಲ್ಲಿ. ಬಾ, ಟೀ ಕುಡಿ. ನೀನೇನು ಹೇಳು ಜಯರಾಮ, ಬೆಳಗ್ಗೆ ಹೊತ್ತು ಟೀ ಜೊತೆ ಬಿಸ್ಕೆಟ್ಟು, ಮಧ್ಯಾಹ್ನ ಶರ್ಬತ್ ಜೊತೆ ಸಿಗರೇಟು, ರಾತ್ರಿ ಎಣ್ಣೆ ಜೊತೆ ನಿಪ್ಪಟ್ಟು. ಡೆಡ್ಲಿ ಕಾಂಬಿನೇಷನು. ಏನಂತ್ಯಾ?
ದುಡ್ಡಿದ್ರೆ ದುನಿಯಾ, ಇಲ್ಲ ಅಂದ್ರೆ ಮುಚ್ಕೊಂಡು ಮನೆಗೆ ನಡಿಯ. ಕ್ಷಮಿಸಿ ಸರ್, ಟೀ ಕಾಫಿ ಜೊತೆ ಬಿಸ್ಕೆಟ್ ತಿನ್ನೋ ಅಭ್ಯಾಸ ಬಿಟ್ಟರೆ ಬೇರೆ ಯಾವುದೂ ಅಭ್ಯಾಸನೂ ನನಗಿಲ್ಲ ಸರ್. ಆದರೂ ನಿನ್ನ ಮಗಳು ರಿಸೆಪ್ಷನಲ್ಲಿ ಎಲ್ರ ಮುಂದೆ ಕುಡಿದು ರಂಪಾಟ ಮಾಡಿದ್ಯಲ್ಲಪ್ಪ. ಹಳೇದನ್ನೆಲ್ಲ ಕೆದಕಿದ್ರೆ ಹಳೆ ಫೈಲ್ ಓಪನ್ ಮಾಡಿದಾಗೆ ಒಂದು ಆಯಾಮದಲ್ಲಿ ಉತ್ತರ ಸಿಗಲ್ಲ ಸರ್. ನಾವು ಯಾರನ್ನ ಅಪರಾಧಿ ಅಂದ್ಕೊಂಡಿರ್ತೀವೋ ಅವರು ನಿರಪರಾಧಿಗಳಾಗಿರ್ತಾರೆ, ಯಾರನ್ನ ನಿರಪರಾಧಿಗಳು ಅಂತ ಅಂದ್ಕೊಂಡಿರ್ತೀವೋ ಅಪರಾಧಿಗಳಾಗಿರ್ತಾರೆ. ಹಳೆದೆಲ್ಲ ಕೆತ್ಕೋದು ಸರಿ ಇಲ್ಲ ಬಿಡಿ ಸರ್. ಆಯಿತು, ಹಳದೆಲ್ಲ ಬಿಡು. ಈಗೇನು ಸಮಾಚಾರ? ಏನಿಲ್ಲ ಸರ್, ಅದೇ ನನ್ನ ಪ್ರಮೋಷನ್ ವಿಷಯ ಏನಾಯಿತು ಅಂತ. ಓ, ನಾನು ಸೈನ್ ಹಾಕ್ಬೇಕಿತ್ತಲ್ಲ, ಮರ್ತಿದ್ದೆ. ಹಾಕೋಣ ಬಿಡು, ಇನ್ನೂ ಟೈಮ್ ಇದೆಯಲ್ಲ. ಹೌದು, ಪ್ರಮೋಷನ್ ತಗೊಳ್ಳೋದಕ್ಕೆ ನಿನ್ಗೇನು ಅರ್ಹತೆ ಇದೆ ಅಂತ? ಏನು ಸರ್ ಹೀಗನ್ಬಿಟ್ರಲ್ಲ, ಮಕ್ಕಳನ್ನ ಸಾಕಿ ಸಲಹಿ ಓದಿಸಿ ಬೆಳೆಸಿ ಅವರು ಒಂದು ಸ್ಥಾನಕ್ಕೆ ಬಂದ ಮೇಲೆ ಅಪ್ಪ ಅಮ್ಮ ಬಯಸೋದು ಅವ್ರಿಗೆ ಖರ್ಚು ಮಾಡಿದ ದುಡ್ಡಲ್ಲ. ಅವ್ರು ಹೇಳ್ತಾರಲ್ಲ, ನಾವು ಈ ಸ್ಥಾನಕ್ಕೆ ಬರೋಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ ಅಂತ, ಅದೊಂದೇ ಒಂದು ಮಾತು ಸರ್. ಈ ಪ್ರಮೋಷನ್ನು ಅಷ್ಟೇ ಸರ್, ಇಷ್ಟು ವರ್ಷ ಕಷ್ಟಪಟ್ಟು ನಿಯತ್ತಿನಿಂದ ದುಡಿದಿದ್ದಕ್ಕೆ ಅದೊಂದು ಸಾಕ್ಷಿ. ನೀನು ಹೇಳಿದ ಅರ್ಥ ಆಯ್ತು, ಆದರೆ ಸೆಲ್ಲಲ್ಲಿ ರೌಡಿ ತಪ್ಪಿಸ್ಕೊಳ್ಳೋಕೆ ಕಾರಣ ಯಾರು? ನೀನೇ ತಾನೆ. ನನ್ನ ಮಗಳನ್ನ ಆ ರೌಡಿಯಿಂದ ಬಿಡಿಸ್ಕೊಂಬಾ ಅಂತ ನಿನ್ನನ್ನು ಕಳ್ಸಿದ್ರೆ ಎದುರುಗಡೆ ಆಂಟಿ ಅಂಗಡಿಲಿ ಟೀ ಕುಡಿತಿದ್ದು ತಪ್ಪಲ್ವಾ? ನಾನು ಯಾಕೆ ಅಲ್ಲಿಗೆ ಹೋಗಲಿಲ್ಲ ಅಂತ ಕಾರಣ ಸಮೇತ ವಿವರಿಸಿದ್ದೀನಲ್ಲ ಸರ್. ಇನ್ನೂ ಅನುಮಾನ ಪಡ್ತಿದ್ದೀರಲ್ಲ ಸರ್. ಯಾವುದೇ ಕಾರಣಕ್ಕೂ ನಿನಗೆ ಸಿಗ್ಬೇಕಾಗಿದ್ದು ಪ್ರಮೋಷನ್ ಲೆಟರ್ಗೆ ನಾನು ಸೈನ್ ಮಾಡಲ್ಲ. ಹಲೋ. ಹಾಯ್. ಏನು ಇತ್ತೀಚೆಗೆ ಫೋನ್ ಮಾಡೋದನ್ನೇ ಮರ್ತಿದ್ದೀರಾ? ನೀವು ಬೇರೆಯವ್ರ ಜೊತೆ ಬ್ಯುಸಿಯಾಗಿರ್ತೀರಾ ಅಂತ ನಾನು ನಿಮಗೆ ಡಿಸ್ಟರ್ಬ್ ಮಾಡಲಿಲ್ಲ. ಬ್ಯುಸಿನಾ? ಯಾರ ಜೊತೆ? ನಾನು ನನ್ನ ಪಾಡಿಗೆ ಮನೇಲೇ ಇದ್ದೀನಿ. ಹಾಗಾದರೆ ನೀವು ಮನೆಯಿಂದ ಎಲ್ಲೂ ಹೊರಗೆ ಹೋಗಲಿಲ್ವಾ? ಹೊರಗೆ ಅಂದರೆ ಹಾಂ, ಸ್ಟೇಷನ್ಗೆ ಹೋಗಿದ್ದೆ. ಅದು ಬಿಟ್ಟರೆ ಇನ್ನೊಂದು ಕೆಲಸ ಇತ್ತು, ಅಲ್ಲಿಗೆ ಹೋಗಿದ್ದೆ. ಕೆಲಸನಾ? ಓ, ಆ SI ಮಗಳು ಸಂಜನಾನ್ ಕಾಪಾಡೋದಾ? ಅರೆ, ಇದು ನಿಮ್ಗೆ ಹೆಂಗೆ ಗೊತ್ತಾಯಿತು? ನನಗಷ್ಟೇ ಅಲ್ಲ, ನರಸಿಂಹ SI ಮಗಳನ್ನ ಕಾಪಾಡಿದ್ರು ಅಂತ ಊರೇ ಮಾತಾಡ್ಕೊಳ್ತಿದೆ. ನೋಡಿ, ಒಬ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಧರ್ಮ ತಾನೆ. ನಾನು ಅವಳಿಗೆ ಹೆಲ್ಪ್ ಮಾಡಿದೆ, ನಮ್ಮ ಭಾವ ಬಂದು ನಮ್ಮಿಬ್ಬರನ್ನ ಬಚಾವ್ ಮಾಡಿದ್ರು, ಅಷ್ಟೇ. ಅಷ್ಟೇ ಅಂದರೆ? ಅಷ್ಟೇ ಅಂದರೆ ನನ್ನ ಸಂಜನ ಮಧ್ಯೆ ಇರೋದು ಅಷ್ಟೇ, ಹೊರತು ಬೇರೆ ಏನೂ ಇಲ್ಲ ಅಂತ. ಅಷ್ಟೇನಾ? ನನ್ನ ಮನಸ್ಸಲ್ಲಿ ನಾನು ಅವಳಿಗೆ ಫ್ರೆಂಡ್ ಸ್ಥಾನ ಕೊಟ್ಟಿದ್ದೀನಿ ಹೊರತು ಇನ್ಯಾವ ಸ್ಥಾನನೂ ಕೊಟ್ಟಿಲ್ಲ. ಆ ಜಾಗ ಏನಿದ್ರು ಒಬ್ರಿಗೆ ಮಾತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.